ಹಾಯ್ ಫ್ರೆಂಡ್, ಈ ದಿನ ನಿಮಗೆ ಚೂಡಿದಾರ್ ಟಾಪ್ ಕಟ್ಟಿಂಗ್ ಮಾಡೋದು ಹೇಗೆ, ಅದು ಹೆವಿ ಸೈಜ್ ಟಾಪ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಒಂದೊಂದಾಗೆ ನೋಡ್ಕೊತ ಹೋಗಿ. ಪ್ರತಿಯೊಂದು ಮೆಜರ್ಮೆಂಟನ್ನು ನಾನು ಇಲ್ಲಿ ಹಾಕಿದ್ದೀನಿ. ನೋಡಿ, ಯಾವ ರೀತಿ ಫೋಲ್ಡಿಂಗ್ ಬಟ್ಟೆ ಹಾಕ್ಕೋಬೇಕು ಅನ್ನೋದನ್ನು ಲೈನಿಂಗ್ ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಮೇಲ್ಭಾಗದಲ್ಲಿ ಮೊದಲನೇದಾಗಿ ನಾನು ಇವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೋಡಿ, ಈಗ ಬಕಲ್ ಡೌನು 6 ಇಂಚ್ ತೊಗೊಂಡಿದ್ದೀನಿ. ಗೊತ್ತಾಯ್ತಲ್ವ? ಪ್ರತಿಯೊಂದೂ ನಾನು ಇವಾಗ ಟಿಪ್ಸನ್ನು ಪ್ರತಿಯೊಂದು 1 by 1 ಟಿಪ್ಸ್ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಮೆಜರ್ಮೆಂಟನ್ನು ತೋರಿಸ್ಕೊತಾ ಹೋಗ್ತೀನಿ. ನೋಡಿ, ನೆಕ್ಕು 3 ಇಂಚಸ್ ತೊಗೊಂಡಿದ್ದೀನಿ. ಶೋಲ್ಡರು 4.5 ತೊಗೊತಾ ಇದ್ದೀನಿ. ನೋಡಿ, ಓಕೆ, 4.5 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ. ಅರ್ಧ ಇಂಚು ಅಲ್ಲಿಂದ ಇದು ಮಾಡ್ಕೋಬೇಕಾಗತ್ತೆ, ಏನಂದರೆ ಶೇಪ್ ತಗೋಬೇಕಾಗತ್ತೆ ಫ್ರಂಟಿಗೆ. ನೋಡಿ, ಈ ರೀತಿ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ ಒಂದೊಂದೇ ಕ್ಲೀನಾಗಿ. ನಿಮಗೆ ಇದರಲ್ಲಿ ಮೆಜರ್ಮೆಂಟು ಹಾಕಿರೋದನ್ನು ನಿಮಗೆ ಕಾಣಿಸೋದಿಲ್ಲ, ಅದನ್ನು ನಾನಿಲ್ಲಿ ಪ್ರತಿಯೊಂದೂ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ನೋಡಿ, ಸೈಡು ಸ್ಲಿಟ್ ಓಪನ್ ಇದೆ ಅಲ್ವಾ, 23ಗೆ ಇಟ್ಟಿದ್ದೀನಿ. ನೋಡಿ, ಇದು ಸ್ವಲ್ಪ ತುಂಬ ದಪ್ಪ ಇರೋದ್ರಿಂದ ನಾನು 23ಗೆ ಇಟ್ಟಿದ್ದೀನಿ ಸೈಡ್ ಓಪನ್ನು. ನೋಡಿ, ಸೈಡ್ ಓಪನಿಗಿದು ಗೆರೆ ಗೊತ್ತಾಗತ್ತಲ್ವ ನಿಮಗೆ, ಗೆರೆ ಕಾಣಿಸೋದಿಲ್ಲ, ಆದರೂ ನಾನಲ್ಲಿ ಇದು ಮಾಡ್ಕೊತಾ ಬಂದಿದ್ದೀನಿ. ನೋಡಿ, ಇಲ್ಲಿ ಹೀಗೆ ಇಟ್ಕೊಂಡಾಗ ಬಗಲಿಂದ ಇದಕ್ಕೆ ಸೆಂಟ್ರ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. 9 ಇಂಚಿಗೆ 9 ಇಂಚ್ ಮಾಡಿಕೊಂಡು 17ರಲ್ಲಿ 9 ಇಂಚ್ ಅಂದರೆ ಮೇಲ್ಭಾಗ ಅದು ಸ್ವಲ್ಪ ಜಾಸ್ತಿ ಬರುತ್ತೆ. ಕೆಳಭಾಗದಲ್ಲಿ ನೋಡಿ 8 ಇಂಚ್ ಬರುತ್ತೆ. ಓಕೆ, ನೋಡಿ, ಇಲ್ಲಿ 2 ಭಾಗ ಮಾಡ್ಕೋಬೇಕಾಗತ್ತೆ. 1 ಇಂಚ್ ಮೇಲ್ಭಾಗದಲ್ಲಿ ಸ್ವಲ್ಪ ಮೇಲೆ ತೊಗೊಳ್ರಿ. ನೋಡಿ, ಇವಾಗ ಹಿಪ್ ಬಂದುಬಿಟ್ಟು 25 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಸೊಂಟ ಬಂದುಬಿಟ್ಟು 11 ಇಂಚ್ ತೊಗೊಂಡಿದ್ದೀನಿ. 11 × 4 ಹಾಕಿದ್ರೆ ಎಷ್ಟಾಗತ್ತೆ ಹೇಳಿ, ಕರೆಕ್ಟಾಗಿ ನೋಡ್ಕೊಳ್ರಿ. 44 ಬರುತ್ತೆ. ಓಕೆ, 12 × 4 ಭಾಗ ಮಾಡಿಕೊಂಡ್ರೆ 48 ಬರುತ್ತೆ. ಓಕೆ, ನೋಡಿ, ಇದು ಶೋಲ್ಡರನ್ನು ಬಕಲ್ ಇದೆಯಲ್ಲ, ಬಕಲ್ ಶೇಪಿಗೆ ಕೊಟ್ಟಿದ್ದೀನಿ. ನೋಡಿ, ತೋರಿಸಿದ್ದೀನಿ. ನೋಡಿ ಎಷ್ಟು ಬರುತ್ತೆ ಅಂತ. ನೋಡಿರಿ, ಇವಾಗ ನಾನಿವಾಗ ಏನು ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಗೆರೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದರಿಂದ ಎಕ್ಸ್ಟ್ರಾ 2 ಇಂಚ್ ಬಟ್ಟೆಗೆ ಮತ್ತೆ ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕಾಗತ್ತೆ. ಸೈಡ್ ಓಪನ್ನು 1 ಇಂಚ್. ನೋಡಿ, ಇಲ್ಲಿಂದ ಸೈಡ್ ಓಪನಿಂದ ನೋಡಿ ಸ್ಲಿಟ್ ಇದು ಮಾಡ್ತೀವಲ್ವ, ಅಲ್ಲಿಗೆ 1 ಇಂಚ್ ಬಟ್ಟೆ ತೊಗೋಬೇಕಾಗತ್ತೆ. ಓಕೆ, ಕೆಳಭಾಗ ಪ್ಲೇಯರ್ ಬಂದುಬಿಟ್ಟು 28 ಇಂಚ್ ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ, ಪ್ರತಿಯೊಂದು ನಾನಿಲ್ಲಿ ನಿಮಗೆ ಇದು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ರೈಟಿಂಗಲ್ಲೇ ತೋರಿಸ್ತಾ ಇದ್ದೀನಿ. ಕೆಳಗಡೆ ಪ್ಲೇಯರ್ ಬರುತ್ತಲ್ವ, ಅದು 28 ಇರುತ್ತೆ. ಈಗ ನೋಡಿ, ನಾನಿವಾಗ ಪ್ರತಿಯೊಂದು ಮಾರ್ಕ್ ಆಗಿದೆ. ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತಾ ಹೋಗ್ತೀನಿ. ನೋಡಿ, ಇವಾಗ ನೆಕ್ಕು ಬಕಲ್ ನೋಡಿ, ಇವಾಗ ನನಗೆ 10 ಇಂಚ್ ಬಕಲ್ ಬರುತ್ತೆ. ಓಕೆ, ರೆಡಿ 10 ಇಂಚ್ ಬರುತ್ತೆ. ನಾನು ಅಲ್ಲಿ ಅರ್ಧ ಇಂಚು ಶೋಲ್ಡರ್ ಜಾಯಿಂಟಿಗೆ ತಗೊಂಡಾಗ 9.5 ಇಂಚು ಸಿಗುತ್ತೆ. ಓಕೆ, 9.5 ಇಂಚ್ ತೊಗೊಂಡ್ರೆ ನಾನು ಇವಾಗ ಸ್ಲೀವ್ ಲೂಸನ್ನು ನೋಡಿ 1 ಇಂಚು ಫ್ರಂಟಿಗೆ ಬ್ಯಾಕಿಗೂ 1 ಇಂಚು ಬ್ಯಾಕು ಉದ್ದ ಇರಬೇಕಾಗತ್ತೆ ಬಟ್ಟೆ. ಲೈನಿಂಗ್ ಬಟ್ಟೆಯಲ್ಲಿ ಇವಾಗ ತೋರಿಸ್ತೀನಿ. ನೋಡಿ, ಇಲ್ಲಿದೆ. ನೋಡಿ, ಇವಾಗ 1 ಇಂಚು ಡಿಫ್ರೆಂಟ್ ಬರಬೇಕಾಗತ್ತೆ. 10 ಇಂಚ್ ತೊಗೊತಾ ಇದ್ದೀನಿ. ನೋಡಿ, ಈಗ ನೋಡಿ 10 ಇಂಚ್ ಬಂದಿದೆ. ಓಕೆನಾ, 10 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಅಲ್ಲಿ 1 ಇಂಚು ಎಕ್ಸ್ಟ್ರಾ ಬರುತ್ತೆ ಫ್ರಂಟಿಗೂ ಬ್ಯಾಕಿಗೂ, ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಫ್ರಂಟ್ ಬ್ಯಾಕು ನೋಡಿ, ಇವಾಗ ಫ್ರಂಟು ನೆಕ್ಕು 6.5 ತೊಗೊಂಡಿದ್ದೀನಿ. ಡೀಪು ರೌಂಡ್ ವಿ ತೊಗೊಳ್ತಾ ಇದ್ದೀನಿ. ಓಕೆನಾ, ರೌಂಡ್ ತೊಗೊಂಡು ನೆಕ್ಕು ಕೆಳಭಾಗದಲ್ಲಿ ವಿ ತೊಗೊತಾ ಇದ್ದೀನಿ. ನೋಡಿ, ಅಷ್ಟೇ. ಓಕೆ, ಇವಾಗ ಪೂರ್ತಿ ಮಾರ್ಕಿಂಗ್ ಆಗಿದೆ. ನೋಡಿ, ಪ್ರತಿಯೊಂದು ಮೆಜರ್ಮೆಂಟನ್ನು ನಾನು ಫಸ್ಟಿಗೆ ತೋರಿಸಿದ್ದೀನಿ. ಪ್ರತಿಯೊಂದು ಮೆಜರ್ಮೆಂಟನ್ನು ಆ ಪೇಸಿಗೆ ಬಂದಾಗ ನಿಮಗೆ ಮೆಜರ್ಮೆಂಟನ್ನು ತೋರಿಸ್ಕೊತಾ ಬಂದಿದ್ದೀನಿ. ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಕ್ಲೀನಾಗೆ. ನೋಡಿ, ಪೂರ್ತಿ ಕ್ಲೀನಾಗಿ ಕಟಿಂಗ್ ಮಾಡಿಕೊಂಡು ನೋಡಿ ಫ್ರೆಂಡ್, ಒಂದು ಟಾಪನ್ನು ಕೇವಲ ಒಂದು 5 ಮಿನಿಟ್ಸಲ್ಲಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಬೋದು. ಓಕೆನಾ, ಆ ರೀತಿ ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಡ್ರೆಸ್ ಮೆಜರ್ಮೆಂಟಲ್ಲೇ ನಾನು ಮೆಜರ್ಮೆಂಟ್ ತೊಗೊಂಡಿರೋದು, ಯಾವುದೇ ರೀತಿ ಬಾಡಿ ಮೆಜರ್ಮೆಂಟ್ ಅಲ್ಲ. ಓಕೆ, ಅವರು ಡ್ರೆಸ್ ಮೆಜರ್ಮೆಂಟ್ ಕೊಟ್ಟಿದ್ದರು, ಅದೇ ಮೆಜರ್ಮೆಂಟಿಗೆ ನಾನು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್, ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಿದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಯಾರು ಹೇಳ್ಕೊಡ್ತಿರೋಂಥ ಟಿಪ್ಸ್ಗಳನ್ನು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ತೋರಿಸ್ಕೊಡ್ತಾ ಬಂದಿದ್ದೀನಿ. ನೋಡಿ ಕಲ್ತ್ಕೊಳ್ಳಿ. ಓಕೆ, ಯಾರ್ಯಾರು ಹೊಸದಾಗಿ ಕಲಿತಿದ್ದೀರಾ, ಬಿಗಿನರ್ಸ್ ಯಾರಿದ್ದೀರಾ ಅವರು ನೋಡಿ ಕಲ್ತ್ಕೋಬೋದು. ಓಕೆ, ತುಂಬ ಈಸಿ ಮೆಥಡಲ್ಲಿ ನಿಮಗೆ ಚೂಡಿದಾರು, ಬ್ಲೌಸ್ದು ಎಲ್ಲ ಕಟಿಂಗ್ಸನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಮಾರ್ಕಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಓಕೆ, ಲೆಂತ್ ಬಂದುಬಿಟ್ಟು ನೋಡಿ, ಟಾಪ್ ಲೆಂತ್ ಬಂದುಬಿಟ್ಟು 41 ಇದರಲ್ಲಿದೆ, ಏನು ಲೈನಿಂಗಲ್ಲಿದೆ.
ನಾನು 2.25 ಮೀಟ್ರು ಲೈನಿಂಗ್ ತೊಗೊಂಡಿದ್ದೀನಿ. ಅದರಿಂದ 41 ಬಂದಿದೆ. 2 ಮೀಟ್ರ್ ತೊಗೊಂಡ್ರೆ 38 ಇಂಚ್ ಬರುತ್ತೆ. ಇದು ಒರಿಜಿನಲ್ ಬಟ್ಟೆ ಬಂದುಬಿಟ್ಟು ಅದರಲ್ಲಿ ನನಗೆ 44 ಹೇಳಿದ್ದಾರೆ ಲೆಂತು. 44 ಲೆಂತ್ ಹೇಳಿದ್ದಾರೆ. ಓಕೆ, ನೋಡಿ ಇವಾಗ ನಾನಿವಾಗ ಶೇಪ್ ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ಶೇಪ್ ತಕ್ಕೊಳ್ಳಿ. ಕೆಳಭಾಗದಲ್ಲಿ ಕಾರ್ನರ್ ಬರುತ್ತಲ್ವ, ಆ ಕಾರ್ನರಲ್ಲಿ 1 ಇಂಚು ಶೇಪ್ ತಕ್ಕೋಬೇಕಾಗತ್ತೆ. ನೋಡಿ ಇವಾಗ ಬ್ಯಾಕ್ ನೆಕ್ ಯಾವ ರೀತಿ ನೀವು ತೊಗೊಬೇಕು ಅಂದರೆ ಈ ರೀತಿ ಕ್ರಾಸಲ್ಲಿ ತೊಗೊಳ್ಳಿ. 5 ಇಂಚು ತೊಗೊಂಡಿದ್ದೀನಿ. ನೆಕ್ ಡೀಪ್ ಬಂದುಬಿಟ್ಟು 5 ಇಂಚಿದೆ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ನೋಡಿ ಪ್ರತಿಯೊಂದು ನಾನು ಮಾರ್ಕಿಂಗಲ್ಲಿ ನಿಮಗೆ ರೈಟಿಂಗಲ್ಲಿ ತೋರಿಸ್ಕೊತಾ ಬಂದಿದ್ದೀನಿ. ನೋಡ್ಕೊತಾ ಹೋಗಿ ಪ್ರತಿಯೊಂದೂ ಒಂದೊಂದಾಗಿ ನೋಡ್ಕೊಳ್ಳಿ. ನೋಡಿ ಈ ರೀತಿ ಇವಾಗ 5 ಇಂಚು ಡೀಪ್ ಕೊಟ್ಟಿದ್ದೀನಿ. ಓಕೆ, ನೋಡಿ ಇವಾಗ ಹೆವಿ ಸೈಜು 44-48 ಸೈಜು ಚೂಡಿದಾರ್ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಗೊತ್ತಾಯ್ತಲ್ವಾ. ನೋಡಿರಿ 24, 22, 25. ಓಕೆ, ಸೈಡ್ ಓಪನ್ ಬಂದುಬಿಟ್ಟು 23, ಬಕ್ಕಲ್ಲು ಲೂಸ್ ಬಂದುಬಿಟ್ಟು 9.5. ಓಕೆ, ನೋಡಿ ನೆಕ್ಕು ಡಿಪ್ ಬಂದುಬಿಟ್ಟು 6.5, ಬ್ಯಾಕ್ ಡಿಪ್ ಬಂದುಬಿಟ್ಟು 5 ಇಂಚು. ನೋಡಿ ಪ್ರತಿಯೊಂದೂ ನಾನಿಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದೀನಿ. ನೋಡಿ ಎಲ್ಲದು ಹೇಳ್ಕೊಡ್ತಾ ಇದ್ದೀನಿ. 22, 24, 22, 25, ಪ್ಲೇಯರ್ ಬಂದುಬಿಟ್ಟು 28 ಬರುತ್ತೆ. ನೋಡಿ ಓಕೆ, 28 ಪ್ಲೇಯರು. ಓಕೆ, 28 ಪ್ಲೇಯರ್ ಇಟ್ಟಿದ್ದೀನಿ. ಪ್ರತಿಯೊಂದೂ ನಾನಿವಾಗ ನಿಮಗೆ ರೈಟಿಂಗಲ್ಲಿ ಇರೋದನ್ನು ಬರೆದು ತೋರಿಸಿದ್ದೀನಿ. ನಿಮಗೆ ಅಲ್ಲಿ ರೈಟಿಂಗಲ್ಲಿ ಕಾಣಿಸ್ತಾ ಇರೋದ್ರಿಂದ ನಾನು ನಿಮಗೆ ನೋಡಿ 42 ಇದೆ. ನಾನಿವಾಗ 45 11 ಇಂಚು ಸ್ಲೀವ್ ಲೆಂತ್ ತೊಗೊಂಡಿದ್ದೀನಿ. ಬಟ್ಟೆ ಇಲ್ಲದೆ ಇರೋದ್ರಿಂದ ನಾನಿವಾಗ ಪೀಸ್ ಹಾಕಿ ಯಾವ ರೀತಿ ಪೀಸನ್ನು ಜಾಯಿಂಟ್ ಮಾಡ್ಕೊತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಲೆಂತ್ ಬಂದುಬಿಟ್ಟು 11 ಬೇಕು. ನಾನು ಇವಾಗ 13 ಇಂಚ್ ಲೆಂತ್ ತೊಗೊಂಡಿದ್ದೀನಿ. 1 ಇಂಚು ಕೆಳಗಡೆ ಫೋಲ್ಡಿಂಗ್ ಬರುತ್ತೆ, ಮೇಲ್ಗಡೆ ಅರ್ಧ ಇಂಚು. ನೋಡಿ 3 ಇಂಚು ಡೌನ್ ತೊಗೊತಾ ಇದ್ದೀನಿ. ನೋಡಿ 9.25 ತೊಗೊತಾ ಇದ್ದೀನಿ. ಓಕೆ, ಬಕ್ಕಲ್ಲು 10 ಇಂಚಿದೆ ಅಲ್ವಾ, ನಾನು ಅಲ್ಲಿ 10 ಇಂಚು ರೆಡಿ ತೊಗೊಂಡಿದ್ದೀನಿ. ಆ ಲೆಕ್ಕಾಚಾರಕ್ಕೆ ನಾನಿವಾಗ ಅರ್ಧ ಇಂಚು ಶೋಲ್ಡರಿಗೆ ಹೋಗುತ್ತೆ, ಶೋಲ್ಡರ್ ಜಾಯಿಂಟಿಗೆ. ನನಗಿವಾಗ 9.25 ಉಳಿತು. 9.25ಯಲ್ಲಿ ನಾನು 9.25 ತೊಗೊತಾ ಇದ್ದೀನಿ. ಓಕೆ, 9.25 ತೊಗೊತಾ ಇದ್ದೀನಿ. ನೋಡಿ ಕ್ಲೀನಾಗಿ ನೋಡ್ಕೊಳ್ಳಿ. ಸ್ಲೀವ್ಸ್ ಕಟಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಕ್ಲೀನಾಗಿ ಪ್ರತಿಯೊಂದೂ ನಾನಿಲ್ಲಿ ಮೆಜರ್ಮೆಂಟನ್ನು ತೋರಿಸಿದ್ದೀನಿ. ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ಫ್ರೆಂಡ್, ಇದು 14 ಇಂಚು. ಓಕೆ, ನೋಡಿ 9.25. ಓಕೆ ಫ್ರೆಂಡ್, 9.25 ತೊಗೊಂಡಿದ್ದೀನಿ. ಓಕೆ, ನೋಡಿ ಬಟ್ಟೆ ಇಲ್ದಿರೋದ್ರಿಂದ ಫ್ರೆಂಡ್ ನಾನು ತುಂಬ ಈಗ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿದೆ. ಈ ರೀತಿ ನಾನು ಇವಾಗ ಪೀಸ್ ಎಲ್ಲ ಬರುತ್ತೆ, ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇರೋ ಬಟ್ಟೆಯಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಇವರು ತುಂಬ ದಪ್ಪ ಇರೋದ್ರಿಂದ ಬಟ್ಟೆ ಸಾಕಾಗಿಲ್ಲ. ಓಕೆ ಫ್ರೆಂಡ್, ಇವಾಗ ನಾನು ಸ್ಲೀವ್ಸನ್ನು ಕಟ್ ಮಾಡ್ಕೊತೀನಿ. ನೋಡಿ ಮಾಮೂಲಿ ಇವಾಗ ಒಂದು ಕಡೆ ಸೈಡ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸೈಡನ್ನು ಪೂರ್ತಿ ನಾನು ಅಟ್ಯಾಚ್ ಆದಮೇಲೆ ಅದೆಲ್ಲ ಜಾಯಿಂಟ್ ಎಲ್ಲ ಮಾಡಿಕೊಂಡು ನೋಡಿ ಇನ್ನೊಂದು ಭಾಗನ ನಾನಿಲ್ಲಿ ವೈಟ್ ಗೆರೆ ಇದೆ ಅಲ್ವಾ, ಅಲ್ಲಿಂದ ಜಾಯಿಂಟ್ ಮಾಡ್ಕೊತೀನಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮುಂದಿನ ಭಾಗಗಳನ್ನು ಪ್ರತಿಯೊಂದನ್ನು ತೋರಿಸ್ಕೊಡ್ತಿದ್ದೀನಿ. ಓಕೆ ಫ್ರೆಂಡ್, ಗೊತ್ತಾಯ್ತಲ್ವಾ? ನೋಡ್ಕೊಂಡ್ರಿ ಅಂತ ತಿಳ್ಕೊಂಡಿದ್ದೀನಿ. ಪ್ರತಿಯೊಂದು ವಿಡಿಯೋನು ಕ್ಲೀನಾಗಿ ವಾಚ್ ಮಾಡಿಕೊಂಡು ಆಮೇಲೆ ನೀವು ಕಟಿಂಗ್ ಮಾಡ್ಕೊಳ್ಳಿ. ಓಕೆ, ತುಂಬ ಈಸಿ ಆಗುತ್ತೆ. ನೋಡಿ ಫ್ರೆಂಡ್, ಈ ರೀತಿ ಪೀಸ್ ಹಾಕ್ಕೋಬೇಕಾಗತ್ತೆ. ನೋಡಿ 3 ಪೀಸ್ ಹಾಕಬೇಕಾಗತ್ತೆ ಫ್ರೆಂಡ್. ಇದಕ್ಕೀಗ ನಾನು 2 ಪೀಸಲ್ಲೇ ಆಗೋದಿಲ್ಲ, ಅದರಿಂದ ಪೂರ್ತಿ ಹಾಗೆ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್.